ರಾಜ್ಯ ಸರ್ಕಾರ ಮತ್ತೊಂದು ವಿವಾದದಲ್ಲಿ ಸಿಲುಕೊಂಡಿದೆ. ಜ್ಞಾನ ದೇಗುಲದಲ್ಲಿ ಮತ್ತೊಂದು ಕಿಡಿ ಹೊತ್ಕೊಂಡಿದೆ. ಇದು ಸುವರ್ಣ ನ್ಯೂಸ್ನ ಮತ್ತೊಂದು ಎಕ್ಸ್ಕ್ಲೂಸಿವ್ ಆದಂತಹ ಸುದ್ದಿ. ಜ್ಞಾನ ದೇಗುಲಕ್ಕೆ ಹೋದ್ರೆ ಅಂದ್ರೆ ಶಾಲೆಗಳಿಗೆ ಹೋದ್ರೆ ಅಲ್ಲೊಂದು ಘೋಷವಾಕ್ಯ ನಮ್ಮ ಕಣ್ಣಿಗೆ ಬೀಳುತ್ತೆ. ಕೈ ಮುಗಿದು ಒಳಗೆ ಬನ್ನಿ, ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನುವಂಥದ್ದು. ಆ ಘೋಷವಾಕ್ಯಕ್ಕೆ ಈಗ ಕತ್ತರಿ ಬಿದ್ದಿದೆ. ಕತ್ತರಿ ಬಿದ್ದಿರೋದಷ್ಟೇ ಅಲ್ಲ, ಅದಕ್ಕೆ ಕಾರಣವನ್ನೇನು ಕೊಟ್ಟಿದೆ ಸರ್ಕಾರ, ಅದು ಈಗ ಆಕ್ಷೇಪಾರ್ಹ ಆಗಿರುವಂಥದ್ದು. ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಎನ್ನುವಂತಹ ಘೋಷವಾಕ್ಯವನ್ನ ಹಾಕಿದ್ದಾರೆ. ಆದ್ರೆ ಕೈ ಮುಗಿದು ಒಳಗೆ ಬನ್ನಿ ಎನ್ನುವಂತಹ ಘೋಷವಾಕ್ಯವನ್ನ ತೆಗೆದು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಎನ್ನುವಂತಹ ಘೋಷವಾಕ್ಯವನ್ನ ಹಾಕಿರುವಂಥದ್ದು ಇದು ಈಗ ಆಕ್ಷೇಪಕ್ಕೆ ಕಾರಣ. ರಾಷ್ಟ್ರಕವಿ ಕುವೆಂಪು ಅವರ ಕವನದಿಂದ ಪ್ರೇರಿತವಾದಂತಹ ವಾಕ್ಯ. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನೋದು. ಆದ್ರೆ ಇದನ್ನ ತೆಗೆದು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬದಲಾಯಿಸಿದ್ದಾರೆ. ವಸತಿ ಶಾಲೆಗಳ ಪ್ರವೇಶ ದ್ವಾರದ ಘೋಷವಾಕ್ಯ ಈಗ ಬದಲಾಗಿದೆ. ಯಾಕೆ ಬದಲಾಯಿತು? ಹಲವು ವರ್ಷಗಳಿಂದ ಇದ್ದಂತಹ ಈ ಘೋಷವಾಕ್ಯ ಬದಲಾದದ್ದು ಯಾಕೆ? 119 ವಸತಿ ಶಾಲೆಗಳ ಘೋಷವಾಕ್ಯವನ್ನ ಇಲಾಖೆ ಬದಲಾಯಿಸಿದೆ. ಇಲಾಖೆಯ ಸೂಚನೆಯ ಮೇರೆಗೆ ಬದಲಾದದ್ದಿದು. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬನ್ನಿ ಅನ್ನೋದನ್ನ ಬದಲಾಯಿಸಿ ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸಿ ಅಂತ ಘೋಷವಾಕ್ಯವನ್ನ ಹಾಕಿದ್ದಾರೆ. ಧೈರ್ಯವಾಗಿ ಪ್ರಶ್ನಿಸಿ ಎನ್ನುವಂತಹ ಘೋಷವಾಕ್ಯ ಹಾಕಿದ್ದಕ್ಕೆ ಆಕ್ಷೇಪ ಅಲ್ಲ, ಆದ್ರೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅನ್ನುವಂಥದ್ದನ್ನ ತೆಗೆದದ್ದು ಯಾಕೆ? ಇದು ಈಗ ಪ್ರಶ್ನೆಯಾಗಿದೆ. ಜೊತೆಗೆ ಇದ್ದ ಘೋಷವಾಕ್ಯಕ್ಕೆ ಕತ್ತರಿ ಬಿದ್ದದ್ದು ಯಾಕೆ? ಅದಕ್ಕೆ ಕಾರಣ ಕೊಟ್ಟಿದೆಯಲ್ಲ, ಆ ಕಾರಣ ಈಗ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಭಾರಿ ಚರ್ಚೆಗೆ ಕಾರಣ ಆಗಿದೆ ಸರ್ಕಾರದ ನಡೆ. ವಸತಿ ಶಾಲೆಯ ಶಿಕ್ಷಕ ವೃಂದವೇ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದೆ. ಮೊದಲಿದ್ದ ಘೋಷವಾಕ್ಯ ಏನು, ಬದಲಾದ ಘೋಷವಾಕ್ಯ ಏನು ನೋಡ್ತಾ ಇದೆ. ವಾಟ್ಸಪ್ ಗ್ರೂಪ್ ಅನ್ನ ರಚಿಸಿ ಈ ಘೋಷವಾಕ್ಯ ಬದಲು ಬಗ್ಗೆ ಶಿಕ್ಷಕರಿಗೆ ಸೂಚನೆ ಕೊಟ್ಟಿರೋದು. ಹೀಗಾಗಿ ವಸತಿ ಶಾಲೆಯ ಶಿಕ್ಷಕರೇ ಇದಕ್ಕೆ ಆಕ್ಷೇಪವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಶಿಕ್ಷಕರ ವಾಟ್ಸಪ್ ಗ್ರೂಪ್ನಲ್ಲಿ ಸಂದೇಶ ರವಾನೆಯಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿಯಿಂದ ಸೂಚನೆ ಬಂದಿದೆ. ಘೋಷವಾಕ್ಯವನ್ನ ದಿಢೀರ್ ಬದಲಾವಣೆ ಮಾಡುವಂತೆ ಮೌಖಿಕ ಸೂಚನೆ ರವಾನೆಯಾಗಿರುವುದು. ಹೀಗಾಗಿ ಇಷ್ಟವಿಲ್ಲದಿದ್ರೂ ಶಿಕ್ಷಕರು ಘೋಷವಾಕ್ಯವನ್ನ ಬದಲಿಸ್ತಾ ಇದ್ದಾರೆ. ಹಾಗಿದ್ರೆ ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ, ಈ ಘೋಷವಾಕ್ಯದಲ್ಲಿ ಏನ್ ಸಮಸ್ಯೆ ಇತ್ತು? ಯಾಕಿದನ್ನ ಬದಲಾಯಿಸಬೇಕಾಯ್ತು? ಸಮಾಜ ಕಲ್ಯಾಣ ಇಲಾಖೆಯ ಈ ನಡೆ ನಿಜಕ್ಕೂ ಈಗ ಅಚ್ಚರಿಯನ್ನ ಮೂಡಿಸ್ತಾ ಇದೆ. ಶಿಕ್ಷಕರಿಂದಲೇ ತೀವ್ರ ವಿರೋಧ ವ್ಯಕ್ತ ಆಗ್ತಾ ಇದೆ. ರಾಜ್ಯದ ವಸತಿ ಶಾಲೆಗಳಲ್ಲಿ ಈ ಘೋಷವಾಕ್ಯ ಬದಲಾಗಿರುವುದು. ಎಸ್ಸಿ ಎಸ್ಟಿ ಏಕಲವ್ಯ ಸೇರಿ 833 ವಸತಿ ಶಾಲೆಗಳಿಗೆ ಈ ಸೂಚನೆ ಹೋಗಿದೆ. ವಾಟ್ಸಪ್ನಲ್ಲಿ ಸೂಚನೆ ಸಂದೇಶ ರವಾನೆಯಾಗಿರೋದು, ಮೌಖಿಕ ಸಂದೇಶ. ಇನ್ನು ಸುತ್ತೋಲೆಯನ್ನೇನು ಹೊರಡಿಸಿಲ್ಲ. ಬದಲಿಗೆ ಈ ರೀತಿ ವಾಟ್ಸಪ್ ಗ್ರೂಪ್ನಲ್ಲಿ ಸಂದೇಶ ರವಾನಿಸಿದ್ದಾರೆ. ಸಮಾಜ ಕಲ್ಯಾಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಯಿಂದಲೇ ಈ ಸೂಚನೆ ಬಂದಿರೋದು. ಅದರ ಜೊತೆಗೆ ಏಕಾಏಕಿ ಘೋಷವಾಕ್ಯ ಬದಲಾವಣೆ ಮಾಡಿದ್ದರ ಹಿಂದಿನ ಉದ್ದೇಶ ಇದೆಯಲ್ಲ, ಸಮಾಜ ಕಲ್ಯಾಣ ಇಲಾಖೆ ಅಧಿಕಾರಿಗಳು ಈ ರೀತಿ ಸೂಚನೆ ಕೊಟ್ಟದ್ದು ಯಾಕೆ ಅಂತ ನೋಡ್ತಾ ಹೋದ್ರೆ, ಜ್ಞಾನ ದೇಗುಲವಿದು ಅನ್ನುವಂಥದ್ದು ಕೈ ಮುಗಿದು ಒಳಗೆ ಬಾ ಬದಲಿಗೆ ಧೈರ್ಯವಾಗಿ ಪ್ರಶ್ನಿಸಿ ಅಂತ ಬದಲಾದದ್ದು ಯಾಕೆ? ಏನ್ ಕಾರಣ? ಗುಲಾಮಗಿರಿಯ ಪದ ಇದು ಅಂತ ತೆಗೆಯೋದಕ್ಕೆ ರಾಜ್ಯ ಸರ್ಕಾರ ಸೂಚನೆ ಕೊಡ್ತಾ ಇದೆ. ಕೈ ಮುಗಿದು ಒಳಗೆ ಬಾ ಅನ್ನೋದು ಗುಲಾಮಗಿರಿಯ ಪದವ. ಹಾಗಿದ್ರೆ ಜ್ಞಾನ ದೇಗುಲ ಇದಕ್ಕೆ ಕೈ ಮುಗಿದು ಒಳಗೆ ಬನ್ನಿ ಅಂತ ಕವಿಯ ಸಾಲಿನಿಂದ ಪ್ರೇರೇಪಿತವಾಗಿ ಹಾಕಿದಂತಹ ಈ ವಾಕ್ಯ ಹಾಗೆ ತಪ್ಪಾಗಿ ಕಂಡು ಬಿಡ್ತಾ ಸರ್ಕಾರಕ್ಕೆ. ಜ್ಞಾನ ದೇಗುಲಕ್ಕೆ ವಿದ್ಯಾರ್ಥಿ ಕೈ ಮುಗಿಯೋದು ತಪ್ಪ, ಅದು ಗುಲಾಮಗಿರಿಯ ಸಂಕೇತವ. ಅಂತಹದೊಂದು ಧೋರಣೆ ನಿಲುವು ಸರ್ಕಾರದ ಆಗಿದ್ರೆ ಇಲಾಖೆ ಅಂತದೊಂದು ಧೋರಣೆಯನ್ನ ಹೊಂದಿದ್ಯಾ? ಅಚ್ಚರಿ ಮೂಡಿಸ್ತಾ ಇದೆ. ಹಾಗಿದ್ರೆ ಭಾರತೀಯ ಶಿಕ್ಷಣ ಪದ್ಧತಿಯನ್ನೇ ಬದಲಾಯಿಸೋದಕ್ಕೆ ಸರ್ಕಾರ ಹೊರಡ್ತಾ
ಕೈ ಮುಗಿಯೋದು, ನಮಸ್ಕರಿಸೋದು ಹಾಗಿದ್ರೆ ಗುಲಾಮಗಿರಿಯ ಸಂಕೇತವ? ಧೈರ್ಯವಾಗಿ ಪ್ರಶ್ನಿಸಬೇಕು, ಓಕೆ, ಆದ್ರೆ ಕೈ ಮುಗಿದು ಒಳಗೆ ಬನ್ನಿ ಅನ್ನೋದು ಗುಲಾಮಗಿರಿಯ ಸಂಕೇತ ಅಂತ ಹೇಳ್ತಾ ಇರೋದು ಯಾಕೆ? ಎಸ್, ಈ ಬೆಳವಣಿಗೆ ಕುರಿತಾಗಿ ಇನ್ನಷ್ಟು ಮಾಹಿತಿಯನ್ನ ಪಡೆಯೋಣ. ನಮ್ಮ ಪ್ರತಿನಿಧಿ ರಜನಿ ಈಗ ಸಂಪರ್ಕದಲ್ಲಿದ್ದಾರೆ. ರಜನಿ, ನಿಜಕ್ಕೂ ಅಚ್ಚರಿಯ ಬೆಳವಣಿಗೆ ಇದು. ಜ್ಞಾನ ದೇಗುಲ ಅಂತ ಕರಿತೀವಿ ಶಾಲೆಗೆ. ಜ್ಞಾನ ದೇಗುಲಕ್ಕೆ ಕೈ ಮುಗಿದು ಒಳಗೆ ಬನ್ನಿ ಅಂತ ಕವಿಯ ಸಾಲಿನಿಂದ ಪ್ರೇರಿತವಾಗಿ ಹಾಕಿದಂತಹ ಈ ಘೋಷವಾಕ್ಯ ಸರ್ಕಾರದ ಕಣ್ಣು ಕೆಂಪಾಗಿಸ್ತಾ ಇರೋದು ಯಾಕೆ? ಅದನ್ನು ಬದಲಾಯಿಸುವಂತಹ ಪ್ರಮೇಯ ಬಂದದ್ದು ಯಾಕೆ? ಜೊತೆಗೆ ಗುಲಾಮಗಿರಿಯ ಪದ ಹಾಗಾಗಿ ಬದಲಾವಣೆ ಎನ್ನುವಂತಹ ಕಾರಣ ಏನು ಕೊಡ್ತಾ ಇದೆಯಲ್ಲ ಇಲಾಖೆ, ಇದು ನಿಜಕ್ಕೂ ಕೂಡ ಭಾರಿ ಅಚ್ಚರಿ ಮೂಡಿಸ್ತಾ ಇದೆ. ಈ ಬದಲಾವಣೆ ಬಂದದ್ದು ಎಲ್ಲಿಂದ, ಯಾಕಾಗಿ ಸೂಚನೆ? ಸರ್ಕಾರದ್ದೇ ನಿಲುವ ಇದು, ಹೇಗೆ? ಪ್ರತಿಮಾ, ಯಾವುದೇ ಒಂದು ಘೋಷವಾಕ್ಯಕ್ಕೆ ಅದರದ್ದೇ ಆದ ಒಂದು ಇತಿಹಾಸವಿರುತ್ತೆ. ನಾವು ಇದೇ ಘೋಷವಾಕ್ಯವನ್ನು ಉದಾಹರಣೆಯಾಗಿ ತೊಗೊಳೋದಾದರೆ ಅದರಲ್ಲಿರೋದು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಂದಿ ಅಂತ. ಇದು ಕುವೆಂಪು ಅವರ ಒಂದು ಕವನದಿಂದ ಪ್ರೇರೇಪಣೆ ಆಗಿರೋದು. ಕುವೆಂಪು ಅವರು ನಮಗೆಲ್ಲ ಗೊತ್ತೇ ಇದೆ, ಅವರು ಎಷ್ಟು ವೈಚಾರಿಕ ಮನೋಭಾವವನ್ನು ಇಟ್ಕೊಂಡಿದ್ರು. ಯಾವುದೇ ಧಾರ್ಮಿಕ ನುಡಿಗಟ್ಟನ್ನು ಬಳಸಿಯೂ, ಒಂದು ಆಧ್ಯಾತ್ಮಿಕ ನುಡಿಗಟ್ಟನ್ನು ಬಳಸಿಯೂ ಸಹಿತ ಹೇಗೆ ಒಂದು ವೈಚಾರಿಕ ಕ್ರಾಂತಿಯನ್ನು ಮಾಡಬಹುದು ಅನ್ನೋದಕ್ಕೆ ಕುವೆಂಪು ಅವರೇ ಉದಾಹರಣೆ. ನಾವು ಅದನ್ನೇ ಎಕ್ಸಾಂಪಲ್ ಆಗಿ ತೆಗೆದುಕೊಂಡು ಈ ಒಂದು ವಾಕ್ಯವನ್ನು ನೋಡ್ಬೋದು. ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ. ಇಲ್ಲಿ ಕೈ ಮುಗಿಯಬೇಕಾದ ಒಂದು ವಿನಯತೆ ಇರಬೇಕಾದ್ದು ಒಬ್ಬ ವಿದ್ಯಾರ್ಥಿಗೆ ಇರಲೇಬೇಕಾದ ಲಕ್ಷಣ ಅಂತ ನಾವು ಭಾರತೀಯ ಪರಂಪರೆಯಲ್ಲಿ ನಾವು ಅದನ್ನು ಗುರುತಿಸ್ತೀವಿ. ಆ ಒಂದು ಆಧಾರದ ಮೇಲೆ ಬಹುಶಃ ಎಲ್ಲ ವಸತಿ ಶಾಲೆಗಳಲ್ಲಿ ಇದೊಂದು ಘೋಷವಾಕ್ಯ ರೂಪಿತವಾಗಿತ್ತು. ಇದೇನು ಇವತ್ತಾಗಿದ್ದಲ್ಲ, ತುಂಬ ಹಿಂದಿನಿಂದಲೂ ಇದು ನಡ್ಕೊಂಡು ಬಂದಿದೆ. ನಮ್ಮ ಭಾರತೀಯ ಶಿಕ್ಷಣ ಪದ್ಧತಿಯಲ್ಲಿ ಗುರು ಶಿಷ್ಯರ ಮಧ್ಯೆ ಆ ಒಂದು ವಿಧೇಯತೆ ವಿದ್ಯಾರ್ಥಿಗಳಲ್ಲಿ ಇರಲೇಬೇಕಾಗಿತ್ತು. ಜೊತೆಗೆ ಪ್ರಶ್ನಿಸುವ ಮನೋಭಾವವನ್ನು ಇರಬಾರ್ದು ಅಂತ ಯಾರೂ ಹೇಳಿಲ್ಲ, ಅದು ಇರಲೇಬೇಕಾದ ಒಂದು ಲಕ್ಷಣ. ಆದರೆ ಈ ಒಂದು ಘೋಷವಾಕ್ಯವನ್ನು ಏಕಾಏಕಿ ಬದಲಾವಣೆ ಮಾಡ್ತಾ ಇರೋದು ಅನೇಕರ ಕಣ್ಣನ್ನಂತೂ ಕೆಂಪಾಗಿಸಿದೆ. ಯಾಕೆಂದರೆ ಇಲ್ಲಿ ಮಾಡ್ತಾ ಇರೋದು ಜ್ಞಾನ ದೇಗುಲ ಅನ್ನೋ ಪದದ ಬಗ್ಗೆ ಅವರಿಗೆ ಆಕ್ಷೇಪಣೆ ಇಲ್ಲ, ಆ ಪದವನ್ನು ಉಳಿಸ್ಕೊಂಡಿದ್ದಾರೆ. ಆದರೆ ಮುಂದೆ ಕೈ ಮುಗಿದು ಬನ್ನಿ ಅನ್ನೋದನ್ನು ಮಾತ್ರ ಅವರು ತೆರವು ಮಾಡಿದ್ದಾರೆ. ಅದರ ಬದಲಾಗಿ ಧೈರ್ಯವಾಗಿ ಪ್ರಶ್ನಿಸಿ ಅನ್ನೋ ಪದವನ್ನು ಬಳಸ್ಕೊಂಡಿದ್ದಾರೆ. ಹಾಗಾದರೆ ಅದನ್ನು ಚೇಂಜ್ ಮಾಡಿದ್ದೇಕೆ? ಅದಕ್ಕೆ ಕೊಟ್ಟಿರೋ ಕಾರಣ ಅವರು ವಾಟ್ಸಪ್ ಗ್ರೂಪಿನಲ್ಲಿ ಕೊಟ್ಟಿರೋದು. ಇದು ಯಾವುದೇ ಒಂದು ಆರ್ಡ್ರ್ ಆಗಿ ಕೊಟ್ಟಿಲ್ಲ, ಯಾವುದೇ ಸುತ್ತೋಲೆ ಹೊರಡಿಸಿಲ್ಲ. ವಾಟ್ಸಪ್ ಗ್ರೂಪಲ್ಲಿ ಶಿಕ್ಷಕರೇ ಇರುವಂಥ ಒಂದು ವಾಟ್ಸಪ್ ಗ್ರೂಪ್, ವಸತಿ ಶಾಲೆಗಳ ಶಿಕ್ಷಕರು ಮುಖ್ಯಸ್ಥರು ಇರುವಂಥ ವಾಟ್ಸಪ್ ಗ್ರೂಪಲ್ಲಿ ಅವರು ಕೊಟ್ಟಿರೋದು ಏನು ಅಂದರೆ, ಇದೊಂದು ಸ್ಲೇವರಿ ಫ್ರೇಸ್ ಅಂದರೆ ಗುಲಾಮಿತನವನ್ನು ಒಂದು ಸೂಚಿಸುವಂಥ ಒಂದು ಪದಪುಂಜ ಇದು. ಹಾಗಾಗಿ ಅದನ್ನು ಬದಲಾವಣೆ ಮಾಡಬೇಕು ಅನ್ನೋ ಒಂದು ಅರ್ಥದಲ್ಲಿ ಮಣಿವಣ್ಣನವರು ಈ ಒಂದು ಬದಲಾವಣೆಗೆ ಮಾಡಿದ್ದಾರೆ. ಇದು ನಿಜವಾಗೂ ಅಚ್ಚರಿ ಮೂಡಿಸುತ್ತೆ. ಕೈ ಮುಗಿದು ಬನ್ನಿ, ಕೈ ಮುಗಿಯೋದು ಹಾಗಾದರೆ ಗುಲಾಮಿಗಿರಿ ಸಂಕೇತವೇ? ನಮ್ಮಲ್ಲಿ ಪ್ರತಿಯೊಬ್ಬರು ಒಬ್ಬರನ್ನೊಬ್ಬರು ನೋಡಿದಾಗ ಕೈ ಮುಗಿದು ನಮಸ್ತೆ ಅನ್ನೋದು ನಮ್ಮ ಪರಂಪರೆ, ನಮ್ಮ ಭಾರತೀಯ ಪರಂಪರೆಯಲ್ಲಿ ಅದು ಇದ್ದೇ ಇದೆ. ಇಂಥ ಒಂದು ಪರಂಪರೆಯಲ್ಲಿ ನಾವು ಗೌರವದಿಂದ ಕಾಣಬೇಕಾದಂಥ ಹಾಗಾದರೆ ದೇವಸ್ಥಾನದ ರೀತಿ ನಮ್ಮ ಶಾಲೆಗಳನ್ನು ಪೂಜ್ಯ ಭಾವನೆಯಿಂದ ನೋಡೋದು ತಪ್ಪ, ನಮ್ಮ ಶಿಕ್ಷಕರನ್ನು ಪೂಜ್ಯ ಭಾವನೆಯಿಂದ ನೋಡೋದು ತಪ್ಪ ಅನ್ನೋ ಪ್ರಶ್ನೆ ಈಗ ಎಲ್ಲ ಶಿಕ್ಷಕರನ್ನ ಕಾಡ್ತಾ ಇದೆ. ಥ್ಯಾಂಕ್ ಯು ಸೋ ಮಚ್ ರಜನಿ ತಮ್ಮೆಲ್ಲ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.